ನಮಸ್ಕಾರ ವೀಕ್ಷಕರೇ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದರೂ ಇಂತಹ 21ನೆಯ ಶತಮಾನದಲ್ಲಿಯೂ ಕೂಡ ಬಾಗಲಕೋಟೆ ಜಿಲ್ಲೆಯ ತೆರದಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮದಲ್ಲಿ ಇನ್ನೂ ತಾಂಡವ ಆಡ್ತಿದೆ. ಅಸ್ಪೃಶ್ಯತೆ ದಲಿತ ಸಮುದಾಯದ ಜನರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ದೇವಾಲಯಗಳಲ್ಲಿ ಪ್ರವೇಶವಿಲ್ಲ. ಊರಲ್ಲಿರುವ ಕಟಿಂಗ್ ಶಾಪ್ಗಳಲ್ಲಿ ದಲಿತ ಸಮುದಾಯಗಳ ಜನಗಳಿಗೆ ಕಟಿಂಗ್ ಮಾಡುವುದೇ ಇಲ್ಲ. ಸಹಕಾರಿ ಸಂಘಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ, ಪಂಚಾಯಿತಿಗಳಲ್ಲಿ, ಪಿಕೆಪಿಎಸ್ ಬ್ಯಾಂಕುಗಳಲ್ಲಿ ದಲಿತ ಸಮುದಾಯದ ನಿರ್ದೇಶಕರು ಇದ್ರೂ ಕೂಡ ಶುಭ ಸಮಾರಂಭಗಳಿಗೂ ಶುಭ ಕೋರುವ ಬ್ಯಾನರ್ಗಳಲ್ಲಿ ದಲಿತರು ಎಂಬ ಕಾರಣಕ್ಕೆ ಸದಸ್ಯರು ಭಾವಚಿತ್ರಗಳನ್ನು ಕೂಡ ಹಾಕದೆ ತಾರತಮ್ಯವನ್ನು ಮಾಡ್ತಿದ್ದಾರೆ ಅಂತ ತಮ್ಮದಡ್ಡಿ ಗ್ರಾಮದ ದಲಿತ ಸಮುದಾಯದ ಜನ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇಲ್ಲಿ ಏನ್ ಸಮಸ್ಯೆ ಇದೆ ನಿಮ್ಮ ಊರಲ್ಲಿ? ಇಲ್ಲಿ ಏನ್ ಸಮಸ್ಯೆ ಅಂದ್ರ ರೀ, ಗಟರ್ ಇಲ್ರಿ, ಇರ್ಲಾಕ ಹೊಳಿ ಬತ್ತಂದ್ರ ರೀ ಹೊಳ್ಯಾಗಿಂದ ಹೋದ್ ಸಾಲಿಗೊಳದಾಗ ಬಿಡ್ತಾರ್ರಿ. ಮತ್ ಹೊಳಿ ಇಲ್ಲ ಅಂತ ನಾವ್ ಬಾಂದಿಲ್ಲ ನಿಂದ್ರೋದ್ರಿ. ಇರ್ಲಾಕ ಮುನ್ಗಡೆ ಜಾಗದ ವ್ಯವಸ್ಥೆ ಇಲ್ರಿ. ಮುಂದ್ರಿ ಪಂಚಾಯತ್ ಮನಿ ಬಂದ್ರು ನಮ್ ಎಸಿ ಮಂದಿಗೆ ಏನ್ ಕೊಡಂಗಿಲ್ರಿ. ಆ ಕಡೆ ಅವ್ರವ್ರು ಮಾಡ್ಕೋತಾರ್ರಿ. ಇಲ್ಲಿ ಈಗ ನಾವು ನಮ್ಮ ಮನ್ಯಾಗ ಅಂತ್ರಿ ಈ ಕಡೆ ಮಳಿ ಆತಂದ್ರ ಈ ಪಟ್ಯಾಗಿನ ನೀರ್ ನಮ್ಮ ಮನಿ ಮುಂದ್ ಬರ್ತಾವ್ರಿ. ನಾವ್ ತುಂಬಿಕೊಳ್ಳೋದ್ರಿ ಅದನ್ರಿ. ಇಲ್ಲತ್ತು ಹೋಗಿ ಒಂದ್ ಮೋಟ್ರ್ ತರೋದ್ರಿ, ಹಚ್ಚಿ ಕಡೆಕ್ ಮಾಡ್ಕೊಳ್ಳೋದ್ರಿ. ಬರೇ ನೀರ್ನ್ಯಾಗ ಹಾಯದ್ರಿ. ಕೇಳಕ ಇನ್ನ ಶಾಂಕ್ಷನ್ ಆಗಿಲ್ಲ, ಇನ್ನ ಬಂದ್ರ ಮಾಡಿ ಕೊಡ್ತೇವ ತಿಟ್ ಮಾತ್ರ ಹೇಳ್ತಾರಿ. ನಾವ್ ಮನಿಗ್ ಬಂದ್ ಬಿಡೋದ್ರಿ. ಶೌಚಾಲಯಗಳು ಅದಾವ್ರಿ ನಿಮ್ಗ? ಇಲ್ರಿ, ಶೌಚಾಲಯಗಳು ಇಲ್ಲಿ ತನಕ ನಿರ್ಮಾಣ ಇಲ್ಲ. ಇಲ್ರಿ. ಬೇರೆ ಕೇರಿಗಳಲ್ಲಿ ಶೌಚಾಲಯ ಇದಾವ್ರಿ? ಇಲ್ರಿ. ಅಲ್ಲಿ ಎಲ್ಲಾರಿಗೆ ಸಮ್ಮಕ್ಕದಾಗ ಒಂದ್ ಏನ್ ಮಾಡ್ಯಾರಿ ಅದು ಅಲ್ಲ. ಬೇರೆ ಕಾಲನಿಗಳಲ್ಲಿ ಎಸ್ಸಿ ಕಾಲನಿಯನ್ನು ಬಿಟ್ಟು ಬೇರೆ ಕಾಲನಿಗಳಲ್ಲಿ ನಮೂ ಇಲ್ರಿ. ನಮ್ ಕಾಸ್ಟ್ ಮಂದಿಗೆ ಇಲ್ಲರಿ. ಅಲ್ಲಿ ಎಸ್ಸಿ ಸಮುದಾಯಗಳಿಗೆ ಮಾತ್ರ ಇಲ್ಲಿ ಇಲ್ಲರಿ. ಮನೆಗಳು ಇಲ್ಲರಿ. ಮನೆಗಳು ಇಲ್ಲ. ಓಕೆ. ಮೊನ್ನೆ ತಮ್ಮದಡ್ಡಿ ಗ್ರಾಮದಲ್ಲಿ ನಡೆದ ಪಂಚಕಲ್ಯಾಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ದಲಿತ ಸಮುದಾಯದ ಯುವಕ ಸಹ ಪಂಕಿ ಭೋಜನದಲ್ಲಿ ಊಟಕ್ಕೆ ಕುಳಿತುಕೊಂಡ ಎಂಬ ಕಾರಣಕ್ಕೆ ಆತನನ್ನು ಪಂಕ್ತಿಯಿಂದ ಎಬ್ಬಿಸಿ ಅವಮಾನಿಸುವಂತಹ ಘನಘೋರ ಕೃತ್ಯವನ್ನು ಅಲ್ಲಿನ ಸವರ್ಣೀಯ ಜೈನ ಸಮುದಾಯದ ಜನ ಮಾಡಿದ್ದಾರೆ ಅಂತ ಕಾರಣಕ್ಕೆ ಇಡೀ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಅದರಿಂದ ತಮ್ಮದಡ್ಡಿ ಗ್ರಾಮದಲ್ಲಿ ಜಮಖಂಡಿಯ ಎಸಿ ಶ್ವೇತಾ ಬಿಡಿಕರ್, ಜಮಖಂಡಿ ಡಿವೈಎಸ್ಪಿ ಜಮೀರ್ ರೋಷನ್, ರಬಕವಿ ಬನಹಟ್ಟಿಯ ತಹಸೀಲ್ದಾರ್ ಗಿರೀಶ್ ಸ್ವಾದಿ ತೇರದಾಳ್, ತಹಸೀಲ್ದಾರ್ ವಿಜಯಕುಮಾರ್ ಕಡಕೋಡ್, ಸಮಾಜ ಕಲ್ಯಾಣ ಅಧಿಕಾರಿಗಳು, ಶಿಕ್ಷಣ ಅಧಿಕಾರಿಗಳು, ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳು ಹಾಗೂ ಇನ್ನು ಉಳಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಸೇರಿಕೊಂಡು ತಮ್ಮದಡ್ಡಿ ಗ್ರಾಮದಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಹಮ್ಮಿಕೊಂಡಿದ್ರು. ಮೇಲ್ವರ್ಗದ ಜನರ ನಮ್ಮಂಥ ಬಡವರ ಮೇಲೆ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ. ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಈಗ ನಾವು ಈ ಸಾರ್ವಜನಿಕ ದೇವಾಲಯಗಳಲ್ಲಿ ಹೋದ್ರೂ ಕೂಡ ಅಲ್ಲಿ ನಮ್ಮನ್ನ ಗುಡಿ ಒಳಗೆ ಬಿಡುವುದಿಲ್ಲ. ಅದು ಹನುಮಂತಿಯವ್ರ ಗುಡಿ ಒಳಗೆ ಹೋದ್ರೂ ಬಿಡುವುದಿಲ್ಲ. ಮತ್ತು ಗಂಗಾಧರ ಮಠದೊಳಗೆ ಹೋದ್ರು ಅಲ್ಲಿ ಕೂಡ ಅಸ್ಪೃಶ್ಯತೆ ಇದೆ. ಲಕ್ಕವ್ವ ತಾಯಿ ದೇವಸ್ಥಾನಕ್ಕೆ ಹೋದ್ರು ಅಲ್ಲಿ ಅಸ್ಪೃಶ್ಯತೆ ಇದೆ. ಯಲ್ಲಮ್ಮ ದೇವರ ಗುಡಿ ಒಳಗೂ ಅಲ್ಲಿಯೂ ಕೂಡ ಅಸ್ಪೃಶ್ಯತೆ ಇದೆ. ಹೀಗೆ ಕೆಲವೊಂದು ಸಂಘ ಸಂಸ್ಥೆಗಳೊಳಗೆ ಹೋದ್ರೂ ಅಲ್ಲಿ ನಮ್ಮ ಜನಾಂಗದ ಜನರು, ದಲಿತ ವ್ಯಕ್ತಿಗಳು ಮೆಂಬರ್ ಇದ್ರೂ ಕೂಡ, ಸಂಘ ಸಂಸ್ಥೆ ಒಳಗೆ ನಿರ್ದೇಶಕರಿದ್ದರೂ ಕೂಡ ಅವರ ಯಾವುದೇ ಶುಭ ಸಮಾರಂಭಗಳಿಗೆ, ಜಾತ್ರಾ ವಿಶೇಷಗಳಿಗೆ ಅಲ್ಲಿ ಕಟೌಟ್ಗಳನ್ನು ಮಾಡಿಸಿದಾಗ ಅವರ ಫೋಟೋವನ್ನು ಹಾಕಲಾರ್ದೆ, ಅವ್ರ ಹೆಸರು ಕೂಡ ಹಾಕಲಾರ್ದನ ಒಂಥರ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೋ. ಈಗ ನಮ್ಮ ಬಬಲಾದಿ ಮುತ್ಯಾನ ಮಠದ ಜಾತ್ರೆ ಯುಗಾದಿಗೆ ಪ್ರತಿ ವರ್ಷ ನಡೀತಾ ಇರ್ತದೆ. ಆ ಜಾತ್ರೆ ಒಳಗೆ ನಮ್ಮನ್ನ ವೇದಿಕೆ ಮೇಲೆ ಕರೆಯೋದಿಲ್ಲ. ಮತ್ತು ಏನಪ್ಪ ಅಂತಂದ್ರೆ ಸಹಪಂಕ್ತಿ ಸಹಭೋಜನ ಮಾಡುವುದಿಲ್ಲ. ಅಲ್ಲಿಯೂ ಕೂಡ ನಿರಾಕರಣೆ ಮಾಡ್ತಾರೋ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೋ. ಹೀಗೆ ಒಂದಲ್ಲ ಕಟಿಂಗ್ ಶಾಪ್ಗಳಲ್ಲಿ ಹೋದ್ರೂ ಕೂಡ ಸರ್ ಅಲ್ಲಿ ನಮ್ಮ ಜನಾಂಗದ ಜನ ಯಾವ ಮಂದಿ ಅವತ್ತು ಕೇಳ್ತಾರೋ, ಗುರುತು ಹತ್ತಲಿಲ್ಲ ಅಂದರೆ ನಾವು ಎಸ್ಸಿಪ್ಪ ಅಂತಂದ್ರೆ ನಿಮ್ದು ಕಟಿಂಗ್ ಮಾಡಂಗಿಲ್ಲ ಅಂತ ಹೇಳ್ತಾರೋ. ಯಾಕದಕ್ಕೆ ಪ್ರಶ್ನಿಸಿದಾಗ ಇಲ್ಲಿ ಊರಿನ ಹಿರಿಯರ ನಮಗೆ ಮಾಡಬೇಡಂತ ಹೇಳ್ಯಾರತ್ತೇಳಿ ಖಂಡಿತವಾಗಿ ಹೇಳ್ತಾರೋ. ಇದೇ ಸಂದರ್ಭದಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ದಲಿತ ಸಮುದಾಯದ ಮುಖಂಡರಾದ ಶಿವಲಿಂಗ ಗೊಂಬೆಗುಡ್ಡರವರು ಮಾತನಾಡಿ, ಅಹಿಂಸಾ ಪರಮೋ ಧರ್ಮ ಎಂಬ ಜೈನ ಸಮುದಾಯದ ಮೂಲ ಸಿದ್ಧಾಂತವನ್ನೇ ಮರೆತ ಜನಕ್ಕೆ ಯಾವ ರೀತಿ ಕಾನೂನಿನ ಅರಿವನ್ನು ಮೂಡಿಸಬೇಕು ಎಂಬುದು ತಿಳಿಯದಾಗಿದೆ. ಇಂತಹ ಪ್ರಕರಣಗಳು ನಡೆಯುವ ಮುನ್ನ ಸಮಾಜ ಕಲ್ಯಾಣ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜಾತಿ ತಾರತಮ್ಯ ವಿರುದ್ಧ ತಾವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ತಥಾಗತ ಭಗವಾನ್ ಗೌತಮ ಬುದ್ಧರನ್ನು ಸ್ಮರಿಸುತ್ತಾ, ಕಲ್ಯಾಣದ ಕ್ರಾಂತಿಯ ಹರಿಕಾರ ವಿಶ್ವಗುರು ಬಸವಣ್ಣನನ್ನು ಸ್ಮರಿಸುತ್ತಾ, ಜಗತ್ತಿನ ದೈತ್ಯಜ್ಞಾನ ಶಕ್ತಿ, ಭಾರತದ ಎಂದೂ ಮುಳುಗದ ಸೂರ್ಯ, ಇಡೀ ಭಾರತಕ್ಕೆ ಒಂದು ಸುಭದ್ರವಾದಂತಹ ಸಂವಿಧಾನವನ್ನು ರೂಪಿಸಿಕೊಟ್ಟಂತ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ, ಅದೇ ರೀತಿಯಾಗಿ ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಹಸನಾಗಿರ್ತಕ್ಕಂಥ ಎಲ್ಲ
ಅಧಿಕಾರಿಗಳಿಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಬಂಧು ಮಿತ್ರರಿಗೂ ಮತ್ತು ಎಲ್ಲ ಗ್ರಾಮದ ಹಿರಿಯರಿಗೂ ಮತ್ತು ಸ್ನೇಹಿತರಿಗೂ ನಮಸ್ಕರಿಸುತ್ತಾ, ಬಹಳಷ್ಟು ಜನ ಸ್ನೇಹಿತರು ಮಾತಾಡಿದ್ರು. ತಾವು ಎಸ್ ಎ ಮೇಡಮ್ ತಾವು ಮಾತಾಡಿದ್ದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಈ ಶಾಂತಿ ಸಭೆ ಕಾಟಾಚಾರಕ್ಕಂತೂ ಆಗ್ಬಾರ್ದು. ನಾವು 21ನೇ ಶತಮಾನದಲ್ಲಿದ್ದೀವಿ. ಈ ಊರಿನಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಇಲ್ಲ, ಕ್ಷೌರ ಮಾಡೋದಿಲ್ಲ, ಪಂಕ್ತಿ ಭೇದ ಇದೆ ಅಂತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಮೊದಲನೇ ನಾಚಿಕೆಗೇಡಿನ ಸಂಗತಿ. ನಾವು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ, ನಾವೇನು UP ಬಿಹಾರದಲ್ಲಂತೂ ಬದುಕ್ತಿಲ್ಲ, ಬದುಕ್ತಿಲ್ಲ. ಆಮೇಲೆ ಈ ಊರು, ಈ ಗ್ರಾಮ, ಸಾರ್ವಜನಿಕ ಆಸ್ತಿಗಳು ಯಾರಪ್ಪನ ಸ್ವತ್ತು ಕೂಡ ಅಲ್ಲ. ಇಂಥವ್ರಿಗೆ ಇರಬೇಕು, ಇವರೇ ಮಾಡಬೇಕು, ಇವರೇ ಊರಿನ ಹಿರಿತನ ಮಾಡಬೇಕು, ಇವರೇ ಊರಿ ಜಾತ್ರೆ ಮಾಡ್ಬೇಕಂತಕ್ಕಂಥದ್ದನ್ನ ಯಾರು ಬರ್ಕೊಟ್ಟಿಲ್ಲ. ಇದು ಸಾಂವಿಧಾನಿಕವಾಗಿ ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕುಗಳಿದ್ದಾವೆ. ಇನ್ನು ಈ ಸಭೆಯನ್ನು ಉದ್ದೇಶಿಸಿ ಜಮಖಂಡಿ ಡಿವೈಎಸ್ಪಿ ಜಮೀರ್ ರೋಷನ್ ರವರು ಮಾತನಾಡಿ, ಯಾರು ಜಾತಿ ತಾರತಮ್ಯ ಮಾಡ್ತಾ ಇದ್ರು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾರು ಕೂಡ ಜಾತಿ ತಾರತಮ್ಯ ಮಾಡುವ ಹಾಗಿಲ್ಲ. ಎಲ್ರಿಗೂ ಊರಲ್ಲಿ ಕಟಿಂಗ್ ಮಾಡಬೇಕು. ಸರ್ವರಿಗೂ ದೇವಸ್ಥಾನಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಅವಕಾಶವನ್ನು ಮಾಡಬೇಕು. ಸಹ ಪಂಕಿ ಭೋಜನವನ್ನು ನಿರ್ಮಾಣ ಮಾಡಬೇಕು ಅಂತ ಕಟ್ಟುನಿಟ್ಟಾಗಿ ಆದೇಶಿಸಿ ಸಾಮೂಹಿಕವಾಗಿ ದಲಿತ ಸಮುದಾಯದ ಜನರನ್ನು ದೇವಸ್ಥಾನ ಪ್ರವೇಶಿಸಿ ಸ್ಥಳದಲ್ಲಿ ಸಮುದಾಯದ ಯುವಕರಿಗೆ ಕಟಿಂಗ್ ಮಾಡುವ ಮೂಲಕ ಸಾಮರಸ್ಯವನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನು ನೀಡಿದರು. ದೇವಸ್ಥಾನದಲ್ಲಿ ನೋಡಿ, ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ತಿಳುವಳಿಕೆ ಇದನ್ನ ಇಲ್ಲ ಗೊತ್ತಿಲ್ಲ ಏನೋ, ಎಲ್ಲರನ್ನೂ ಕೂಡ ಅಲೋ ಮಾಡಬೇಕು. ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಒಳಭಾಗದಲ್ಲಿ ಅಲೋ ಮಾಡಬೇಕು, ಗೊತ್ತಾಯ್ತಾ? ಹೊರಭಾಗದಲ್ಲೆಲ್ಲ, ಒಳಭಾಗದಲ್ಲಿ ಅಲೋ ಮಾಡಬೇಕು. ಎಲ್ಲರಿಗೆ ಯಾವ ರೀತಿ ನೀವು ಅಲೋ ಮಾಡ್ತೀರಾ ಅದೇ ರೀತಿ ಇವರು ಕೂಡ ಅಲೋ ಮಾಡಬೇಕು. ಮಾಡದೇ ಇದ್ರೆ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಇನ್ನು ಮುಂದೆ ಆ ರೀತಿ ಮಾಡಕ್ಕೆ ಹೋಗ್ಬೇಡಿ ಅಂತ. ಇದೇ ತರ ನಾವು 2012-13 ಇದೇ ತರ ಗಲಾಟೆ ಮಾಡಿ ನಮ್ಮ ಊರಾಗಿ ನೋಡಿ ಸಮಾನತೆ ಅದ್ರ ಸಂಬಂಧ ಇದು ಎಲ್ಲ ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಮಖಂಡಿಯ ಎಸಿ ಶ್ವೇತಾ ಅವರು, ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆಯನ್ನು ಸಹಿಸುವುದಿಲ್ಲ. ಇದು ಕೊನೆಯ ಎಚ್ಚರಿಕೆಯಾಗಿದೆ. ಅರಿತುಕೊಂಡು ನಡೆಯಬೇಕು ಅಂತ ಎಚ್ಚರಿಕೆಯನ್ನು ನೀಡಿ ಅಸ್ಪೃಶ್ಯತೆಯನ್ನು ಆಚರಿಸುವ ಸವರ್ಣೀಯರ ಕಡೆಯಿಂದ ಮುಚ್ಚಳಿಕೆ ಪತ್ರಗಳನ್ನು ಬರೆಸಿಕೊಂಡು ತಮ್ಮ ದಡ್ಡಿ ಗ್ರಾಮದಲ್ಲಿ ಇಂತಹ ಘಟನೆಗಳು ಮತ್ತು ಮರುಕಳಿಸದಿರಲಿ ಅಂತ ಮಾತನಾಡಿದರು. ನಮಸ್ಕಾರ. ತಮ್ಮದಡ್ಡಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. 17ನೇ ತಾರೀಕಿಗೆ ತಮ್ಮದಡ್ಡಿಯ ಗ್ರಾಮದ ಎಲ್ಲ ಜನರು ಬಂದು ದೂರನ್ನು ಕೊಟ್ಟಿದ್ರಿ. ನಮ್ಮ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತ ಇದೆ ಮೇಡಮ್, ಈ ರೀತಿಗೆ ಆಚರಣೆಗಳು ಇನ್ನೂ ಜೀವಂತ ಇದ್ದಾವೆ ಅಂತ ಹೇಳಿ ಪ್ರತಿ 3 ತಿಂಗಳಿಗೊಮ್ಮೆ ನಾವು ಅಟ್ರಾಸಿಟಿ ಮೀಟಿಂಗನ್ನು ಮಾಡ್ತೀವಿ. ಇಡೀ ಉಪವಿಭಾಗ ಮಟ್ಟದ ಸಭೆಯನ್ನು ನಾವು ಮಾಡ್ತೀವಿ. ಸಾರ್ವಜನಿಕರಾಗಿ ಪ್ರತಿನಿಧಿಗಳನ್ನು ನೇಮಕನೂ ಮಾಡಿರ್ತಾರೆ. ಅಂದರೆ ಸಾರ್ವಜನಿಕ ಜನರನ್ನು ರಿಪ್ರೆಸೆಂಟ್ ಮಾಡುವಂಥವರನ್ನು ಆಯಾ ತಾಲೂಕಿನಲ್ಲಿ ಇಬ್ಬರಿಬ್ಬರು ಅಂತ ಹೇಳಿ ನೇಮಕನೂ ಮಾಡಿದ್ದೀವಿ. ಅವರನ್ನು ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರಿತೀವಿ. ಈ ಉಪವಿಭಾಗ ಮಟ್ಟದ ಸಭೆಯಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಚರ್ಚೆ ಮಾಡೋದು ಏನು ಅಂತಂದರೆ, ಈ ಎಲ್ಲ ಗ್ರಾಮಗಳಲ್ಲೂ ಕ್ಷೌರಿಕ ಕಟಿಂಗ್ ಶಾಪ್ಸ್ ಏನಿದ್ದಾವೆ ಅವುಗಳನ್ನು ಸಮಾನತೆಯ ದೃಷ್ಟಿಯಿಂದ ಮಾಡ್ತಿದ್ದಾರೋ ಇಲ್ಲೋ, ಮಾಡ್ತಿಲ್ಲ ಅಂತಂದರೆ ಅವರಿಗೆ ನೋಟಿಸನ್ನು ನೀಡೋದು, ಪಂಚಾಯಿತಿ ಮೂಲಕ ಅವರಿಗೆ ತಾಕೀತ್ ಎಚ್ಚರಿಕೆ ನೋಟಿಸನ್ನು ಕೊಡೋದನ್ನು ನಾವು ಪ್ರಾರಂಭದಲ್ಲೇ ಮಾಡಿದ್ವಿ. ಮೊದಲನೇ ಸಭೆಯಲ್ಲೇ ನಾವು ಮಾಡಿದ್ವಿ. ತಾವು ಎಸ್ ಮೇಡಮ್ ತಾವು ಮಾತಾಡಿದ್ದನ್ನ ಪಾಯಿಂಟ್ ಔಟ್ ಮಾಡ್ಕೊಂಡ್ರೂ ಗೊತ್ತಿಲ್ಲ. ಈ ಶಾಂತಿ ಸಭೆ ಕಾಟಾಚಾರಕ್ಕಂತೂ ಆಗಬಾರ್ದು.
ನಾವು 21ನೇ ಶತಮಾನದಲ್ಲಿದ್ದೀವಿ. ಈ ಊರಿನಲ್ಲಿ ಸಾರ್ವಜನಿಕ ಸ್ಥಳಗಳಿಗೆ ಪ್ರವೇಶ ಇಲ್ಲ, ಕ್ಷೌರ ಮಾಡೋದಿಲ್ಲ, ಪಂಕ್ತಿ ಭೇದ ಇದೆ ಅಂತಕ್ಕಂಥದ್ದು ಒಂದು ನಾಚಿಕೆಗೇಡಿನ ಸಂಗತಿ. ಮೊದಲನೇ ನಾಚಿಕೆಗೇಡಿನ ಸಂಗತಿ. ನಾವು ಯಾವ ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ, ನಾವೇನು UP ಬಿಹಾರದಲ್ಲಂತೂ ಬದುಕಿಲ್ಲ, UP ಬಿಹಾರದಲ್ಲಂತೂ ಬದುಕ್ತಿಲ್ಲ. ಆಮೇಲೆ ಈ ಊರು, ಈ ಗ್ರಾಮ, ಸಾರ್ವಜನಿಕ ಆಸ್ತಿಗಳು ಯಾರಪ್ಪನ ಸ್ವತ್ತು ಕೂಡ ಅಲ್ಲ. ಇಂಥವ್ರಿಗೆ ಇರಬೇಕು, ಇವರೇ ಮಾಡಬೇಕು, ಇವರೇ ಊರಿನ ಹಿರಿತನ ಮಾಡಬೇಕು, ಇವರೇ ಊರಿ ಜಾತ್ರೆ ಮಾಡ್ಬೇಕಂತಕ್ಕಂಥದ್ದನ್ನು ಯಾರು ಬರೆದು ಕೊಟ್ಟಿಲ್ಲ. ವರದಿ ರಮೇಶ್ ಕಾಂಬ್ಳೆ, ತಮ್ಮದಡ್ಡಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.